ಗ್ರಾಮದ ದೈವ ದೇವರನ್ನು ಅಂತೀನಿ ನಮ್ಮ ಈ ಪರಿಸರದ ಕೊಳದಲ್ಲಿ ಸಮಸ್ತ ದೈವ ದೇವರನ್ನು ಮನವರಿಕೆ ಮಾಡ್ಕೊಂಡು
ನಾವು ಇಂದಿನ ಕ್ರಿಕೆಟ್ ಪಂದ್ಯಾಟವನ್ನು ಆರಂಭಿಸುತ್ತಿದ್ದೇವೆ. ವರುಣದೇವನ ಸಂಪೂರ್ಣ ಕೃಪೆಯೊಂದಿಗೆ ಈಗ ಮೊದಲ ಪಂದ್ಯವು MY ಕ್ರಿಕೆಟರ್ಸ್ ವೈದ್ಯನಾಥ ನಗರ ಕಳೆದ ಬಾರಿಯ ಚಾಂಪಿಯನ್ ತಂಡ ಮೊದಲ ಪಂದ್ಯವನ್ನು ಆಡಲಿದೆ. ಎರಡನೇ ಪಂದ್ಯವನ್ನು ಆರ್ಮಿ ಟೈಗರ್ಸ್ ಮತ್ತು ನಿತ್ಯ 11 ತಂಡಗಳು ಆಡಲಿವೆ. ಈಗಾಗಲೇ ಟಾಸ್ ಗೆದ್ದುಕೊಂಡಿರುವ MY ಕ್ರಿಕೆಟರ್ಸ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ದುಕೊಂಡಿದ್ದಾರೆ. ಫ್ರೆಂಡ್ಸ್ ವೈದ್ಯನಾಥ ನಗರವು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡಿದೆ. ಸಚಿನ್ ಮತ್ತು ಐಕಾನ್ ಆಟಗಾರ ರಿಂಟು ಈಗಾಗಲೇ ಕ್ರೀಸಿಗೆ ಆಗಮಿಸಿರುತ್ತಾರೆ. ಸ್ಕೋರರ್ ಈಗ ಆದಷ್ಟು ಬೇಗ ಇಲ್ಲಿ ಒಂದು ಪಂದ್ಯಕ್ಕೆ 15 ನಿಮಿಷಗಳ ಕಾಲಾವಕಾಶ. ಒಂದು ಪಂದ್ಯದ ಇನ್ನಿಂಗ್ಸಿಗೆ 15 ನಿಮಿಷಗಳ. ಫ್ರೆಂಡ್ಸ್ ವೈದ್ಯನಾಥ ನಗರ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದೆ. ಫ್ರೆಂಡ್ಸ್ MY ಕ್ರಿಕೆಟರ್ಸ್ ಹೆಸರು ಗಳಿಸಿರುವ ನವೀನ್ ತಂಡದ ಐಕಾನ್ ಆಟಗಾರರಾಗಿದ್ದಾರೆ. ಅತಿ ಹೆಚ್ಚು ಕೌಂಟಿ ಪಂದ್ಯಗಳನ್ನು ಆಡಿರುವ ಅನುಭವ ಇರುವ ರಿಂಟು ಮತ್ತು ಕೀ ಆಟಗಾರ ಸಚಿನ್. ಎಸೆತಗಾರ ವಿಭಾಗದಲ್ಲಿ ಸಂತು ಅನುಭವಿ ಎಸೆತಗಾರ. ಮೊದಲ ಓವರ್ನ ಮೊದಲ ಎಸೆತ, ಯಾವುದೇ ರನ್ ಇಲ್ಲ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 1. ಸಚಿನ್ ಅವರಿಂದ ರಿಂಟು ಸ್ಟ್ರೈಕರ್ ವಿಭಾಗದಲ್ಲಿ. ತೀರ್ಪುಗಾರರಾಗಿ ಸುದರ್ಶನ್ ಮತ್ತು ಗಣೇಶ್ ನಮ್ಮ ಜೊತೆ ಸಹಕರಿಸುತ್ತಿದ್ದಾರೆ. ಮೊದಲ ಓವರ್ನ 3ನೇ ಎಸೆತ ಸಂತು ಅವರಿಂದ ರಿಂಟೆಕ್ಷನ್ ಅವರಿಗೆ. ಉತ್ತಮ ರನ್ ಪಡೆಯುವ ಪ್ರಯತ್ನದಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 2. 3 ಎಸೆತಗಳ ಮುಂದೆ ತಂಡದ ಮೊತ್ತ 2. ಮೊದಲ ಓವರ್ನ 4ನೇ ಎಸೆತ ಸಂತು ಟು ಸಚಿನ್. ರನ್ಔಟ್ ಆಗುವ ಸಂಭವ. ನಾಟ್ ಔಟ್. ತೀರ್ಪುಗಾರರಿಂದ ನಾಟ್ ಔಟ್. ಉತ್ತಮ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 3. ಮೊದಲ ಓವರಿನ 5ನೇ ಎಸೆತ ಸಂತು ಟು ರಿಂಟು. ಮೊದಲ ಓವರಿನ 5ನೇ ಎಸೆತ ಯಾವುದೇ ರನ್ ಇಲ್ಲ. ಚೊಕ್ಕಿ ಎಸೆತ ಸಂತು ಅವರಿಂದ ಮೊದಲ ಓವರಿನ ಉತ್ತಮ ದಾಳಿ. ಕೊನೆಯ ಎಸೆತ ಮೊದಲ ಓವರ್ನ ಕೊನೆಯ ಎಸೆತ ಸಂತು ಟು ರಿಂಟು. ಕೂಟ ರಕ್ಷಕನಾಗಿ ಚೇತನ್. ಯಾವುದೇ ರನ್ ಇಲ್ಲ. ಮೊದಲ ಓವರ್ ಮುಕ್ತಾಯಕ್ಕೆ ಫ್ರೆಂಡ್ಸ್ ವೈದ್ಯನಾಥ ನಗರ 3 ರನ್ ಗಳಿಸಿದೆ. ಸಂತು ಉತ್ತಮ ದಾಳಿ ಆರಂಭಿಸಿದ್ದಾರೆ ಮೊದಲ ಓವರನ್ನು. 2ನೇ ಓವರ್ ಎಸೆಯಲು ನವೀನ್, ಐಕಾನ್ ಆಟಗಾರ ನವೀನ್. 2ನೇ ಓವರ್ನ ಚಾಲ್ತಿಯಲ್ಲಿ ಸಚಿನ್ ಟು ನವೀನ್. ನವೀನ್ ಟು ಸಚಿನ್. 2ನೇ ಓವರಿನ ಮೊದಲ ಎಸೆತ ತಟ್ಟಿಮುತ್ತಿ 1 ರನ್ ಗಳಿಸುವ ಪ್ರಯತ್ನಕ್ಕೆ 1 ರನ್ಗಳ ಸೇರ್ಪಡೆ. ಸಾರಿ ಯೋಗೀಶ್. 2ನೇ ಎಸೆತ ನೋ ಬಾಲ್ ಇನ್ ತೀರ್ಪು. ಅಂಪೈರ್ ಕಾಲ್ ಇನ್ ನೋ ಬಾಲ್. 1 ರನ್ ಎಕ್ಸ್ಟ್ರಾ. ತಂಡದ ಮೊತ್ತ 5. ದ್ವಿತೀಯ ಓವರ್ನ 2ನೇ ಎಸೆತ. ಭರ್ಜರಿ ಹೊಡೆದ ಪ್ರಯತ್ನ. ಬೌಂಡ್ರಿ ಆಗುವ ಸಂಭವ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 6. ತೃತೀಯ ಎಸೆತ ಬೌಂಡ್ರಿ. ಒತ್ತಡ ಹೊಡೆತ ಸಚಿನ್ ಅವರಿಂದ ಬೌಂಡ್ರಿ. ತಂಡದ ಮೊತ್ತ 10 ರನ್ಗಳು. 1.3 ಓವರ್. ತಂಡದ ಮೊತ್ತ 10. ಉತ್ತಮ ಎಸೆತ. 1 ರನ್ ಗಳಿಸುವ ಪ್ರಯತ್ನದಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 11. 1.4 ಓವರ್. ತಂಡದ ಮೊತ್ತ 11. ದ್ವಿತೀಯ ಓವರ್ನ 5ನೇ ಎಸೆತ. ಯಾವುದೇ ರನ್ ಇಲ್ಲ. ಕೊನೆಯ ಎಸೆತ ಉತ್ತಮ ಕ್ಷೇತ್ರ ರಕ್ಷಣೆ ಭರತ್ ಶೆಟ್ಟಿ ಅವರಿಂದ. 2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 11 ರನ್ಗಳು. ಯಾವುದೇ ವಿಕೆಟ್ ಕಳೆದುಕೊಳ್ಳದೆ 2 ಓವರ್ಗಳಲ್ಲಿ 11 ರನ್ಗಳು. ಈಗ 3ನೇ ಓವರ್ ಎಸೆಯಲು ಮತ್ತೊಮ್ಮೆ ಸಂತು. 3ನೇ ಓವರ್ ಎಸೆಯಲು ಮತ್ತೊಮ್ಮೆ ಸಂತು. ಎಸೆತ ಉತ್ತಮ ಎಸೆತ. ಬಾಯಿ ಮೂಲಕ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 12. 2ನೇ ಎಸೆತ
ರನ್ಔಟ್ ಆಗುವ ಸಂಭವ. ರನ್ಔಟ್. ಸಚಿನ್ ಇಸ್ ಗಾನ್. ಮೊದಲ ವಿಕೆಟ್ ಪತನ. ಉತ್ತಮ ಕ್ಷೇತ್ರ ರಕ್ಷಣೆ ಯೋಗೀಶ್ ಅವರಿಂದ. ರನ್ಔಟ್. ಮೊದಲ ವಿಕೆಟ್ ಪತನ. ಮೂರನೇ ಕೌಂಟಿ ಕ್ರಿಕೆಟಿನ ಅನುಭವಿ ಆಟಗಾರ ಕಿರಣ್ ಅವರ ಆಗಮನ. ಹಿರಿಯ ಆಟಗಾರ ಅನುಭವಿ ಆಟಗಾರ ಕಿರಣ್ ಮೂರನೇ ಕ್ರಮಾಂಕದಲ್ಲಿ. ತೃತೀಯ ಓವರಿನ ತೃತೀಯ ಎಸೆತ ಸಂತು ಅವರಿಂದ. ಒಂದು ಸ್ಕ್ವೇರ್ ಕಟ್ ಮೂಲಕ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 12. 13. ತಂಡದ ಮೊತ್ತ 13. ಮತ್ತೊಂದು ಉತ್ತಮ ಎಸೆತ. ಮತ್ತೊಂದು ಉತ್ತಮ ಎಸೆತ. ಯಾವುದೇ ರನ್ ಇಲ್ಲ. ಸಂತು ಅವರ ಬಿಗು ದಾಳಿ. ವೈಡ್. ದೀಪಗಾರನ್ ವೈಡ್. ತಂಡದ ಮೊತ್ತ 14. ತಂಡದ ಮೊತ್ತ. ಮತ್ತೊಂದು ವಿಕೆಟ್ ಪತನ. ರನ್ಔಟ್ ಮೂಲಕ ಯೋಗೀಶ್ ಅವರ ಉತ್ತಮ ಮತ್ತೊಬ್ಬ ಕೌಂಟಿ ಕ್ರಿಕೆಟಿನ ಉತ್ತಮ ಆಟಗಾರ ರಿನ್ಸನ್. ಇತ್ತೀಚಿನ ದಿನಗಳಲ್ಲಿ ಕೌಂಟಿ ಕ್ರಿಕೆಟಿನಲ್ಲಿ ಉತ್ತಮ ಪ್ರದರ್ಶನ ನೀಡುತ್ತಿರುವ ಆಟಗಾರ ರಿನ್ಸನ್. ತೃತೀಯ ಓವರ್ನ ಕೊನೆಯ ಎಸೆತ ಸಂತು ಟು ರಿನ್ಸನ್. ಅಣ್ಣ ತಮ್ಮಂದಿರ ಆಟ. 3 ಓವರ್ನ ಮುಕ್ತಾಯಕ್ಕೆ ತಂಡದ ಮೊತ್ತ 14 ರನ್ಗಳು. ಉತ್ತಮ ದಾಳಿ ಸಂಘಟಿಸಿದ್ದಾರೆ ಸಂತು ಅವರು. ತನ್ನ 2 ಓವರ್ಗಳ ದಾಳಿಯಲ್ಲಿ ಉತ್ತಮ ದಾಳಿ ಸಂಘಟಿಸಿದ್ದಾರೆ. ಪ್ರಮೋದನ್ನ ಅನುಭವಿ ಆಟಗಾರ ಪ್ರಮೋದ್ ಉತ್ತಮ ಆಟಗಾರ ಅನುಭವಿ ಆಟಗಾರ ಪ್ರಮೋದ್ ಅವರಿಂದ 4ನೇ ಓವರ್ ಚಾಲ್ತಿಯಲ್ಲಿ. ಉತ್ತಮ ಎಸೆತ. ಚುಕ್ಕಿ ಎಸೆತ. ಯಾವುದೇ ರನ್ ಇಲ್ಲ. 4ನೇ ಓವರ್ 2ನೇ ಎಸೆತ. ಪ್ರಮೋದ್ ಟು ಯಾವುದೇ ರನ್ ಇಲ್ಲ. ಮೂರನೇ ಎಸೆತ. ಮತ್ತೊಮ್ಮೆ ಯಾವುದೇ ರನ್ ಇಲ್ಲ. ಉತ್ತಮ ದಾಳಿ ಪ್ರಮೋದ್ ಅವರಿಂದ. ತನ್ನ ಅನುಭವವನ್ನು ನಾಲ್ಕು ಎಸೆತಗಳಲ್ಲಿ ಓವರ್ ಥ್ರೋ ಮೂಲಕ ಬೌಂಡ್ರಿ. 5 ರನ್ಗಳ ಸೇರ್ಪಡೆ. ಓವರ್ ಥ್ರೋ ಚೇತನ್ ಅವರಿಂದ. ತಂಡದ ಮೊತ್ತ 1+4 5 ರನ್ಗಳು. ಚೇತನ್ ಅವರಿಂದ ರನ್ಔಟ್ಗೆ ಪ್ರಯತ್ನ. ಅದು 4 ರನ್ಗಳ ಎಕ್ಸ್ಟ್ರಾ ಸೇರ್ಪಡೆ. ಪ್ರಮೋದನ್ನ ತನ್ನ ನಿಯಂತ್ರಣದ ದಾಳಿಯಲ್ಲಿ ಓವರ್ ಥ್ರೋ ಮೂಲಕ ತಂಡದ ಮೊತ್ತ 19. ಬೌಲ್ಡ್. ರಿಂಡೇಶನ್ ಅವರ ವಿಕೆಟ್ ಪತನದ ನಂತರ ಮತ್ತೊಬ್ಬ ಹರೀಶ್ ಶೆಟ್ಟಿ ಸಾರಿ ಹರೀಶ್ ಶೆಟ್ಟಿ ವೈಡ್. ತೀರ್ಪುಗಾರರಿಂದ ವೈಡ್. ತಂಡದ ಮೊತ್ತ 20. ಕೊನೆಯ ಎಸೆತ. ಕಟ್ಟಿಬಿಟ್ಟು ಓಡುವ ಪ್ರಯತ್ನ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 21. 4 ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಮೊದಲ ಇನ್ನಿಂಗ್ಸಿನ ಕೊನೆಯ ಓವರ್ ದೀಪ್ ಅವರಿಂದ ಮತ್ತೊಂದು ತಟ್ಟಿಮುಟ್ಟಿ 1 ರನ್ಗಳ ಸೇರ್ಪಡೆ. ಹರೀಶ್ ಶೆಟ್ಟಿ ಅವರಿಂದ ಕೊನೆಯ 5 ಎಸೆತಗಳು ಮಾತ್ರ ಬಾಕಿಯಾಗಿದೆ. ಮೊದಲ ಇನ್ನಿಂಗ್ಸಿನ ಕೊನೆಯ 5 ಎಸೆತಗಳು. 8 ಕ್ರೀಸ್ನಲ್ಲಿ ಬೌಂಡ್ರಿ ಹೊಡೆದ. ಉತ್ತಮ ಕ್ಷೇತ್ರ ರಕ್ಷಣೆ ಅಭಿ ಅವರಿಂದ. ಅಭಿ ಉತ್ತಮ ಆಟಗಾರನಿಂದ ಉತ್ತಮ ಕ್ಷೇತ್ರ ರಕ್ಷಣೆ ತಿಳಿಸಿದ್ದಾರೆ. ರನ್ ಔಟ್. ಹರೀಶ್ ಶೆಟ್ಟಿ ಅವರು ರನ್ ಔಟ್ ಆಗುವ ಮೂಲಕ ಆಟಗಾರ ಸಚಿನ್ ಸದೀಪ आता आहे ना कधी कधी एवढं
ಚತುರ್ಥ ಎಸೆತ, ಪಂಚಮ ಓವರ್ನ ಫುಲ್ ಟಾಸ್ ಎಸೆತ, 10 ರನ್ಗಳ ಸೇರ್ಪಡೆ. ತುರುಕಿನ ಸಜ್ಜನ ಬಲೆ ಇರು. ಕೊನೆಯ 2 ಎಸೆತಗಳು ಮಾತ್ರ ಬಾಕಿಯಾಗಿದೆ. ಸಚಿನ್ ಅವರು ಸದೀಪ್ ಅವರಿಂದ ಉತ್ತಮ ಫಸ್ಟ್ ಬಾಲ್ ಆಫ್ ದ ಇನ್ನಿಂಗ್ಸ್. ಮೊದಲ ಇನ್ನಿಂಗ್ಸಿನ ಕೊನೆಯ ಎಸೆತ, ಪಂಚಮ ಓವರಿನ ಕೊನೆಯ ಎಸೆತ. ದೀಪಕ್ 2 2 ರನ್ಗಳ ಸೇರ್ಪಡೆ +1. ತಂಡದ ಮೊತ್ತ 5 ಓವರ್. ತಂಡದ ಮೊತ್ತ 25 ರನ್ಗಳು. ತಂಡದ ಫ್ರೆಂಡ್ಸ್ ವೈದ್ಯನಾಥ ನಗರವು 25 ರನ್ ಗಳಿಸಿದೆ. ಈ ಪಂದ್ಯವನ್ನು ಗೆಲ್ಲಲು MY ಕ್ರಿಕೆಟರ್ಸ್ 26 ರನ್ಗಳ ಗುರಿಯನ್ನು ನೀಡಲಾಗಿದೆ. ತಂಡದ ಎಲ್ಲ ಆಟಗಾರರ ಪರವಾಗಿ ಹಾಗೂ ವೈದ್ಯನಾಥ ತಂಡದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ. ತುಂಬಾ ಸಹಕಾರ ನೀಡಿರುತ್ತಾರೆ. ದ್ವಿತೀಯ ಇನ್ನಿಂಗ್ಸಿನ ಮೊದಲ ಎಸೆತಕ್ಕೆ ಎಸೆಯಲು ಕರುಣಾಕರ್ ಶೆಟ್ಟಿ ಅನುಭವಿ ಆಟಗಾರ ಮತ್ತು ಸ್ಟ್ರೈಕರ್ ವಿಭಾಗದಲ್ಲಿ ನವೀನ್ ಅಷ್ಟೇ ಅನುಭವಿ ಕ್ರಿಕೆಟರ್. ಮೊದಲ ಎಸೆತಕ್ಕೆ 1 ರನ್ಗಳ ಸೇರ್ಪಡೆ ಪ್ರಮೋದ್ ಅವರಿಂದ. ಚುರುಕಿನ ಓಟ. ಮೊದಲ ಓವರಿನ ದ್ವಿತೀಯ ಎಸೆತ ಕರುಣಾಕರ್ ಶೆಟ್ಟಿ ಅತ್ಯಂತ ಅನುಭವಿ ಆಟಗಾರ, ಯಾವುದೇ ಸಮಯದಲ್ಲಿ ಪಂದ್ಯದ ಗತಿಯನ್ನು ತಿರುಗಿಸಬಲ್ಲ ಬೌಲರ್ ಆಗಿರ್ತಾರೆ. ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಮೋದ್. ತೀರ್ಪುಗಾರರಿಂದ ವೈಟ್. ರಮದಾನ್ ಅವರಿಂದ ತಟ್ಟಿ ಮುಟ್ಟಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 3. ಸಚಿನ್ ನವೀನ್ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೊಂದು ಇತರ ರನ್ಗಳ ಸೇರ್ಪಡೆ. ತಂಡದ ಮೊತ್ತ 4. ನವೀನ್ ಮಾಸ್ಟರ್ ಆಫ್ ಕ್ರಿಕೆಟ್. ಮತ್ತೊಂದು ಇತರ ರನ್ಗಳ ಸೇರ್ಪಡೆ. ತಂಡದ ಮೊತ್ತ 5. ಕರುಣಾಕರ್ ಅನುಭವಿ ಆಟಗಾರ. ತಂಡದ ಮೊತ್ತ 5. ಮತ್ತೊಂದು ರನ್ಗಳ ಸೇರ್ಪಡೆ. ತಂಡದ ಮೊತ್ತ 6. ಬಲಾಢ್ಯ ಫೀಲ್ಡಿಂಗ್ ತಂಡವನ್ನು ಹೊಂದಿರುವ ಫ್ರೆಂಡ್ಸ್ ವೈದ್ಯನಾಥ ನಗರ 3 ಎಸೆತಗಳು. ತಂಡದ ಮೊತ್ತ 6. ಇತರ ರೂಪದಲ್ಲಿ 3. ಮೊದಲ ಓವರ್ನ 4ನೇ ಎಸೆತ. ಮತ್ತೊಂದು ತಟ್ಟಿ ಮುಟ್ಟಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 7. ತಂಡದ ಮೊತ್ತ 7. ಮತ್ತೊಂದು ರನ್ಗಳ ಸೇರ್ಪಡೆ. ಸಿಂಗಲ್ಸ್ ರನ್ಗಳಿಂದ ತಂಡದ ಮೊತ್ತ 8. ಎವ್ರಿ ಬಾಲ್ ಸಿಂಗಲ್. ಮೊದಲ ಓವರ್ನ ಕೊನೆಯ ಎಸೆತ 5 ಸಿಂಗಲ್ಸ್ 3 ವೈಡ್. ತಂಡದ ಮೊತ್ತ 8. ರಿವರ್ಶಿಪ್ ಮಾಡುವ ಪ್ರಯತ್ನದಲ್ಲಿ ಪ್ರಮೋದ್ ಅವರ ವಿಕೆಟ್ ಪತನ. ಅನಗತ್ಯ ಹೊಡೆತಕ್ಕೆ ಪ್ರಯತ್ನಿಸಿ ಮೊದಲ ವಿಕೆಟ್ ಪತನ. ತಂಡದ ಮೊತ್ತ 8. ತಂಡದ ಮೊತ್ತ 8. ಮೊದಲ ವಿಕೆಟ್ ಪತನ. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಮೊತ್ತ 8. ಪ್ರಮೋದ್ ಅವರು ಜಾಗ ತುಂಬಲು ಮತ್ತೊಬ್ಬ ಆಟಗಾರ ಅನುಭವಿ ಸಚಿನ್. ರೋಹಿತ್ ಶರ್ಮಾ ಅಂತ ಖ್ಯಾತಿ ಗಳಿಸಿರುವ ಸಚಿನ್. ರೆನ್ವಿಲ್ ಎಸೆತಗಾರ ವಿಭಾಗದಲ್ಲಿ ರೆನ್ವೆಲ್ ಯುವ ಪ್ರತಿಭೆ ರೆನ್ವೆಲ್ ಅವರಿಂದ ದ್ವಿತೀಯ ಓವರ್ ಚಾಲ್ತಿಯಲ್ಲಿ. ಅನುಭವಿ ಆಟಗಾರ ನವೀನ್ ಅವರಿಗೆ ಯುವ ಪ್ರತಿಭೆ ರೆನ್ವೆಲ್. ಮತ್ತೆ ತಟ್ಟಿ ಮುಟ್ಟಿ 1 ರನ್ಗಳ ಸೇರ್ಪಡೆ. ಉತ್ತಮ. ಮುಂದಿನ ಪಂದ್ಯಕ್ಕೆ ಟಾಸಿಗಾಗಿ 2 ತಂಡಗಳ ನಾಯಕರು ಇಲ್ಲಿ ಬರಬೇಕು. ದ್ವಿತೀಯ ಓವರ್ನ ದ್ವಿತೀಯ ಎಸೆತ.
ಉತ್ತಮ ಹೊಡೆತ ಚೌರಿಕಿನ ಕ್ಷೇತ್ರ ರಕ್ಷಣೆ ರಿಂಟು ಅವರಿಂದ. ತೃತೀಯ ಎಸೆತ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 10. ತಂಡದ ಮೊತ್ತ 10. ತಂಡದ ಮೊತ್ತ 10. ಯುವ ಪ್ರತಿಭೆಯಿಂದ ಉತ್ತಮ ದಾಳಿ. 11 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 11. ನವೀನ್ ಅವರಿಂದ ತಂಡದ ಮೊತ್ತ 11. ಸಚಿನ್ ಅವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ. ತಂಡದ ಮೊತ್ತ 11. ಕೊನೆಯ ಎಸೆತ ರನ್ಔಟ್ ಆಗುವ ಸಂಭವ. ಅಂಪೈರ್ ಕಾಲ್ ಇಸ್ ಔಟ್. ಮಿಸ್ ದ ಪಾಸ್. ನವೀನ್ ಇಸ್ ಗಾನ್. ವೆರಿ ಇಂಪಾರ್ಟೆಂಟ್ ವಿಕೆಟ್. ಉತ್ತಮ ಕ್ಷೇತ್ರ ರಕ್ಷಣೆ. ನವೀನ್ ಅವರ ವಿಕೆಟ್ ಪತನಗೊಂಡಿದೆ. ವೆರಿ ಗುಡ್ ಫೀಲ್ಡಿಂಗ್. ಉತ್ತಮ ಕ್ಷೇತ್ರ ರಕ್ಷಣೆ ಮೂಲಕ ಐಕಾನ್ ಆಟಗಾರರ ವಿಕೆಟ್ ಪತನ. ತಂಡದ ಮೊತ್ತ ಹರೀಶ್ ಶೆಟ್ಟಿ ಅವರಿಂದ ಅತ್ಯುತ್ತಮ ವಿಕೆಟ್ ಕೀಪಿಂಗ್. ನವೀನ್ ಅವರ ವಿಕೆಟ್ ಪತನ. ತಂಡದ ಮೊತ್ತ 2 ಓವರ್ ಮುಕ್ತಾಯಕ್ಕೆ 11 ರನ್ಗಳು, 2 ವಿಕೆಟ್ ಪತನ. ಅನಗತ್ಯ ರನ್ನಿನ ಪ್ರಯತ್ನದಲ್ಲಿ ನವೀನ್ ಅವರ ವಿಕೆಟ್ ಪತನ. ಅವರ ಜಾಗ ತುಂಬಲು ಎಂಐ ಕ್ರಿಕೆಟ್ನ ಕ್ಯಾಪ್ಟನ್ ಪ್ಲೇಸ್ ಗೋ. ನೆಕ್ಸ್ಟ್ ಮ್ಯಾಚ್ ಟಾಸ್. ಭರತ್ ಶೆಟ್ಟಿ ಸ್ಟ್ರೈಕರ್ ವಿಭಾಗದಲ್ಲಿ ಕರುಣಾಕರ್ ಅವರಿಂದ ಮತ್ತೊಮ್ಮೆ ಕೊಡೆ 11 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 12. ಸಚಿನ್ ಅವರಿಗೆ ಕರುಣಾಕರ್ ಅವರಿಂದ ಉತ್ತಮ ಕ್ಷೇತ್ರ ರಕ್ಷಣೆ. ಮತ್ತೊಮ್ಮೆ ಮತ್ತೊಮ್ಮೆ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ ಕರುಣಾದೇವ ಮತ್ತೊಮ್ಮೆ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಸಿಂಗಲ್ ರನ್ಗಳು. ತಂಡದ ಮೊತ್ತ 15. ಮತ್ತೊಂದು ರನ್ಔಟ್ ಆಗುವ ಸಂಭವ. ತಂಡದ ಮೊತ್ತ 16. ಮತ್ತೊಂದು ವಿಕೆಟ್ ಪತನ. ಸಚಿನ್ ಅವರು ವಿಕೆಟ್ ಪತನ. ಉತ್ತಮ ಆಟಗಾರ ಸಚಿನ್ ಅವರು ಕ್ಯಾಚ್ ಔಟ್ ಮೂಲಕ ವಿಕೆಟ್ ಪತನ. ತಂಡದ ಮೊತ್ತ 18. ಎಸೆತಗಾರ ವಿಭಾಗದಲ್ಲಿ ಸಂತು ಸ್ಟ್ರೈಕರ್ ವಿಭಾಗದಲ್ಲಿ 11 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 19. 7 ರನ್ಗಳ ಅವಶ್ಯಕತೆ. 10 ಎಸೆತ 7 ರನ್ಗಳು. ವೈಡ್ ರನ್. ತಂಡದ ಮೊತ್ತ 20. ತಂಡದ ಮೊತ್ತ 20. ರನ್ಗಳ ಸೇರ್ಪಡೆ. ತಂಡದ ಮೊತ್ತ 21. ತಂಡದ ಮೊತ್ತ 21. ತಂಡದ ಮೊತ್ತ 22. ಈ ಪಂದ್ಯವನ್ನು ಗೆದ್ದುಕೊಂಡಿದೆ. ಈ ಪಂದ್ಯವನ್ನು ಎಂಐ ಕ್ರಿಕೆಟರ್ಸ್ ಗೆದ್ದುಕೊಂಡಿದ್ದಾರೆ.
the bowling mark, we have and we're all set for the match this time. So umpire there, Naveen, Rohit. So Rohit, last year's champion keeper with his cheetah dive. And we also have the star batsman, man of the series last year, Tejas. Correction, Sudarshan. So he is having bullseye there in the non-striker. And we also have the one of the most bowled bowler, Puneet. Start with wide. Score moves to 1. That's a trial ball. Score moves to 1. Very well hit. Swept it by Harish. Right, once again Tejas cannot find the gap. Since the field is wet, he'll have to rotate the strike. He takes a single, drifting on the legs and sensibly rotating the strike in the second ball. Third ball, score moves to 2. Power play. Very well fielded there. First take. A lot of coaching being given to first take last day. Once again showing his blade. Sudarshan. The last ball of the over. Goes for one more drive. This time, poor fielding. The coaching hasn't enough for Swastik. He is losing it for the team. Score moves to 6 of the completion of the last over. That should have been completely caught in the boundary line. So a lot of bat is being changed here. Tejas in the last over unable to connect the ball, and he has moved to non-striker with his single run. So Rohit, one of the experienced bowler. That's the wide. Wide. So very well bowled. Rohit, one of the costliest bowler in the auction. That's the wide ball again. Consistently unable to find the length. So score moves to 8. Well struck. Second boundary of the match. And Tejas is opening his blade with the sensational cover drive. So 4 ball after being stuck on the 4 balls. Second boundary, oh no, that's a well fielded Harish. Score moves to 12 after this wide. That's the wide again. First over 5. First over 6. Sorry, Score moves to 14. And in good news, what we have is the sun has shined once again. That's a white ball. Rohit unable to find his line and length. That's the poor shot. And Tejas losing his wicket. He was playing so well.
unnecessary. The score moves to 15. It's just the 1 over which is being completed. Still there were 4 overs to play. Score moves to 15. Rohit in his 5th time in the over. Score moves to 16 after that wide ball. There's the appeal. Well struck. Consider as 6 runs. But as per the rules, it will be out. Score moves to 16 as per the par over. After the completion of 2 over 16, they are scoring about 8 runs per over. So next over, Rajan is getting warmed up in the boundary line. He's been consistently moving around to make that body warm. We have SK Visuals creating memory for us for the season 2 PCL tournament. So Puneet for the second time in the over. Very well balled. That's a dotted delivery. The score moves to 16. Above par runs so far. Well struck. Another dotted delivery. Sudarshan losing his partner now. So that's what is the missing here. That's the poor fielding. 3rd time in the last 3 overs. They have given 3 boundaries. Almost 12 runs. Which is being given as a gift. What we have seen. The score moves to 20 after completion of the 3 balls. A single has been stolen there. The score moves to 21 after the completion of 4 balls. The 5th time in the over, Puneet. Sensible batting. That is what is required because Sudarshan is a striker and Ravi is doing right thing in this in between the wicket. Last ball. Sensibly, Sudarshan wanted a strike back. That's why he is trying to do. So we have one of the experienced bowler, Beluva Express, Harish Shah. So he is getting ready, he is getting warmed up in the boundary line. So a lot of expectation from him, from the captain. So he is being sold out for one of the expensive bowlers. Very good ball. The beginning of the over. That's a dotted delivery. He takes a single long. There could be run out opportunity and this time it's a run out. Ravi was not trying to get into the crease. So we have MS in between. He has changed his jersey number. That's what we have to see. So he has added 2 more for his 7. So total it is 9 now. 7 plus 2 something. As per the astrology, he would have done that. ಸಂಖ್ಯಾ ಶಾಸ್ತ್ರದ ಪ್ರಕಾರ 9 ನಂಬರ್ ಜರ್ಸಿಯನ್ನು ಧರಿಸಿರುತ್ತಾರೆ. ಸ್ಟ್ರೈಕ್ ಅಲ್ಲಿ ಉತ್ತಮವಾಗಿ ಸ್ಟ್ರೈಕ್. Front foot, after taking a complete front foot, is trying to clear the boundary. So what is expected is take a single and give the strike to Sudarshan. Sudarshan can be the game changer. So he takes a single. The score moves to 23. The good scoring so far.
So better than last score. 23. Last two balls so far very well bowled. In between Harish. Good luck. Bowling. So Harish, a lot of practice being done during the last couple of months. So he takes a single. So that's the one end of the over. So score moves to 25. He just conceded 24. Correction, 24. 24. Bowling Arsana. Harish have done well. Just conceded 2 runs. So one of the decisive over for him. So last over from the captain himself, Ganesh. So once again, very well fielded. Easy bandu. Yatin. Easy bandu incha ball vattunu. That's the super striker of the match. Sudarshan. 28. This is what Sudarshan can do if he is there in the crease. Highest rated player here. Option. 3,200 points. Takes a single. So that's what the opposition is looking out for. They want a single from him. What MS should do is he should rotate the strike. Get the strike back to Sudarshan. Yes, that's what he did. In between, good fielding. Very well catched. Ramit with his cheetah dive. One of the promising batsmen, good hitter. So, last 2 balls to go. Score moves to 29. He's a dotted delivery and he's running for everything. There are a lot of opportunities. Yes. That's a wide plus out. So, Batsman. Ashwit losing his wicket by run out. Score moves to 30. 30. Last ball to go. Very well fielded. They have chased complete 4 runs. What we have seen in the end. 1 ball to go. 1 ball to go. My bad. 1 ball to go. 1 ball to go. Last ball. Ganesh. Strikes it. Takes the single. Score moves to 31. The target would be 32. So very well batted. So 7 runs more from the last total, which Friends Vaidyanath Nagara have scored. So Harish have done well for the team, conceding just 2 runs. Similarly, we have captain doing for himself. So 32 is required. Now we have to see if they are able to chase this down. That's a run-out opportunity, misses it completely. So he should have taken that run-out. That has given us a gift for Army Tigers. Army Tigers was ready to take the first wicket. They lose for the second time. Tejas wide conceded. The no option for run. So the back of the Vidya Kings is open with a wide. Score moves to 1.
So that's a wide once again. The score moves to 2. So what is happening is the ball is wet, unable to grip the ball. The Tejas is trying to soak the ball and ball it. That's the out. He just got the life and he is not able to utilize it. He's losing his wicket. So one request, captain. One request. Until unless there is required, you shouldn't be entering into the ground. Takes a single. Score moves to 3 runs. Very well, young keeper. What we have is Ayush. Bowling. So similarly, Tejas is doing well after conceding that consistent 2 wides. 3 wides. Score moves to 4 runs. Well struck. That's the boundary. The poor fielding there by Tanu. Tanu was unable to contain the runs. That's the boundary. Score moves to 7. Score 8. 8. Score moves to 8. Or over. Score moves to 8 after that over. That's a poor running. So Rajan is doing extremely best thing for the team. So he is getting out his own strike batsman. So that's the disaster what has happened in the last ball. Unwanted for Nitya Kings. Now hope is only the Harish. So he has bowled well. The first ball is already bowled by Subhash. That's a dotted delivery. Second time. Strikes it well. Very well fielded Chintu. Nicks it. Catch was dropped. Ayush would have been hero now. Harish got the life. He's striking it consistently, unable to get the gap. Harish steps out. Ayush is ready. So takes a single, unable to connect this time. Last ball to go. Score moves to 9. That's the juicy full toss, unable to connect it. So that's the end of the over. So technically that's by run, which was quick given. Score moves to 9 after completion of the second over. So 3 overs. You need so 18 balls, 23 is required. Patnan bowled 23 ಅವಡು. ತೇಜಸ್ 4 ಸಲ ಬಲಂದಲ್ಲೇರು ಲೆಗ್ ಸ್ಪಿನ್ ಮಾಡಿದ.
ಹರೀಶ್ ವಿಕೆಟ್ ದಾಟಿದ್ದಾರೆ. Harish with the golden duck. So that's the spin. So next Kings is Rohit. So takes a single. Left to take it. That's a throw run. Was it a batsman there? Umpire, score. Score moves to 14. The match is open now with that boundary. So takes a single. So Tejas is giving everything. Fourth time in the over, takes a single, sensible batting. Takes a single. Rajan, after that disaster, is taking the responsibility and moving the score here. Very good batted. Last ball to go of the over. Score moves to 17. And that's the run out again. 17 currently the score is. Last 12 delivery, 15 required. Radod. So takes a single. That's a wide delivery. Score moves to 18. Two balls already. Third time in the over. Takes a single. So one of the decisive batsmen, Yatin, a lot of experience behind his belt. So he is taking the ground for the first time. Fourth time, Tanu takes a single. That's a sensible what is required. Score moves to 20. That's a dotted delivery. Last two. Unnecessary at this point of time. Out. Last ball to go. 12 required. Crucial 3-4. 7 balls. Very well fielded. Anshu with his golden arm. 11 required out for 6 delivery. So what we have is Akshat, promising batsman, and the now striker we have Yatin. The bowler is Ravi. Ravi has a lot of responsibility to take the home. The captain Rajesh Shetty given the responsibility to Ravi to finish this over. That's an appeal. The leg by. That's a leg by. 5 more delivery. 10 required. Takes a single. 4 more balls. 9 required.
9 required of 4 delivery. Ravi using his experience and getting into the action, takes a wicket of Raksha. Ramit, specialist cover driver. Ashwet, golden arm. That would have been boundary otherwise. 2 ball 8 required. Next 2 deliveries, 2 boundaries. Will Yatin be a hero in the stand? Can Ravi finish without any no ball? Wide deliveries. You should appreciate Tanu. Decisive. So 1 ball, 7 required. Definitely Tanu would have been saved 3 runs. ಅತ್ಯುತ್ತಮವಾದ ಕ್ಷೇತ್ರ ರಕ್ಷಣೆ. ಒಂದು ಎಸೆತದ ಮುಂದೆ 7 ರನ್ಗಳು. ಒಂದು ಎಸೆತದ ಮುಂದೆ 7 ರನ್ಗಳು. ಹೊಡೆದದ್ದು 4 ರನ್ಗಳು. Congratulations winners and all the very best for the next match. The match is won by Army Tigers in the second match. ಏನ ಪಾತಿರೋ ಮಾರೆ ಎಂಗು ವಿನ್ ಐನಿ ಏ 4 ಓವರ್ ರೈಸನ ಓವರ್ 4 ಲತ್ ನಿತ್ಯ ಕಿಂಗ್ಸ್ ವಿನ್ ಓವರ್ 4 ಆವಿ ಟೀಮ್ ಉಂಟು ನಿತ್ಯ ಕಿಂಗ್ಸ್ ನಾರ್ಮಲ್ ವಿನ್ So on the strike, Sachin and Rentexan. Now first ball, dead ball, is a dead ball. The first ball by Tejas to Sachin. So it's a beautiful shot. The misball by Sudarshan. The first ball is a 4. Friends, open their account. The first 4 run. Oh, Banpu. One more power boundary. It's a back-to-back boundary by Sachin. The score moves into 8. On the 4th time. So Sachin. Score. Single score moves into 9. The score 10. Last ball of the over. The ball is a juicy ball, but Sachin misses it. It's a clean ball. Friends lost their first wicket. So first over completed. The score moves into 10. ನೋಡಬಿದ್ರೆ good ball, beautiful ball by Subhash. It's a good shot. Properly, but direct into the fielder's hand. On the 4th time, back to back 3 dot delivery. ಹರೀಶ್ ಶೆಟ್ಟಿ ಅವರು ಸ್ವಲ್ಪ ಸ್ಕೋರರ್ ಕಡೆಗೆ A single run. Score is 11. On the 5th time, Subhash to Kiran.
Last ball of the second over. Beautiful shot. Good fielding by Latesh. The second over completed. The score is 12. Sorry, 12. ಬದಿಗೆ ಬನ್ನಿ ಜರ್ಗಟಿ The beautiful ball by Tanush. Kiran loses his wicket. The young bowler Tanush. ಸುಜಿತ್ ಬದಿಗೆ ನಿಲ್ಲಿ. Now we have the junior player, junior batsman Ranwell. The social media sensation Ranwell on the strike. Is a wide ball. The score moves into 13. Wow, it's a good ball. Hey, wide ah? Sorry, it's a wide. ಸಚಿನ್ ಅಣ್ಣ ಬಾರಿಕ್ ಬಲಿ. ಸಚಿನ್ ಬಿಲ್ಲವ. One more dotted delivery. ಸಚಿನ್ ಬಿಲ್ಲವರವರೇ ಬದಿಗೆ ಬನ್ನಿ, ಕಾಣುತ್ತಿಲ್ಲ. One added to the total. The score moves into 15. These are two dotted balls. These are beautiful over by Tanush. It's a wide +1. No ball, wide +1. No ball. One +1. ಕರೆಕ್ಟ್ ಬಾತೆ ಲೈನ್ ಮಾತ್ರ 1+2 17. The score is 17. This is a white ball. Score moves into 18. Score 19. The continuous dotted white ball. The young bowler. It's a beautiful shot by. So after completion of the third over, the score is 23. Last over. 23. Both not on the left. Ball. It's out. It's out. ಇಲ್ಲಿ ಅಂಕಣದ ಒಳಭಾಗದಲ್ಲಿ ಇತ್ತೀಚೆಗಷ್ಟೇ ಮದುವೆಯಾದ ಮದುಮಗ ಸುಜಿತ ಒಟ್ಟ ನೋಡ್ತಾ
It's a golden duck. Golden duck. ఇంకా గొప్ప రన్ అవుట్ మ్యాచ్ రన్ అవుట్ The next batsman, Sachin Sajipa, is out. Rintu lost his patience, so he lost his wicket. It's a team hat-trick. Sorry, it's a team hat-trick. Now we have one more young player, Rinson. One more single. The score is 24. Ravi on the fifth time to Sachin. What a beautiful ball in the offside. There is no proper communication between the players. Rinson loses his wicket. Now on the strike, Harish Shetty. Last ball. One single added to the total. One more wicket. They lost one more wicket. Now Army, they need to MY cricket. Both the team captains. ఇంకా దుంబుగురు నజ్జే బాల్ అంటే బలిపుంది అంటే ಸ್ವಂತ ಅವರ ಅಪ್ಪ ಆಗಮನಾಗಿದ್ದಾರೆ. 2 ಮಾತು. Now on the strike, Tejas. Corner on the first over to Tejas. So they need to score 26 in 4 overs. The beautiful ball into wicket to wicket. On the second time, is a wide ball. It's a wide +1. How declare ya bali wide plus ಇದೆ ಹೋಗ್ತು ಬಾಲ್. Sudarshan on the strike. Last year best batsman Sudarshan. He played very well in the first innings. It's a beautiful shot. So 1 added to the total. The score is 3. It's a beautiful shot. The score is 4. Sudarshan. Score is 5. Score 5. Last ball, the first over. One more single added to the total. So first over completed. So Army
they scored 6 runs in the first over. Now Army they required 20 runs in the remaining 3 overs. It's a beautiful fielding by Kiran. The young bowler ran well to Tejas. It's a white ball. It's a white ball. One single added to the total. The score is 8. It's a good ball. Dotted ball. One single added to the total. The score is 9. Score is 10. Last ball of the second over is a clean LB. The score is 11. Second over completed. Now Army they required 15 runs in 12 balls. Kiran on the third time in the third over. Sorry. It's a good fielding by Lacho. It's a beautiful shot. In the same beautiful fielding by Rinson. The score is 12. It's a beautiful shot. What a shot. The power shot by Tejas. The score is 16. Kiran on the fourth time to Tejas. Score 17. Last 2 ball. 17 score. One pa. Correct. Last ball. It's out. Sudarshan lost his wicket. So third over completed. The score is 18. So Army they required 8 runs. 8 runs in the last over. Six balls, 8 to win. The discussion happening between Rinto, Sachin and Sachin. Very good. Six ball, 8.
टॉस पड़ेगा So Tejo didn't make his mind to run, so he is planning to hit boundary in this over. So 5 balls, 8 required. Arsan, shot. Low clip. One more dot ball. Tejas not able to connect it properly. Three dotted balls. 3 ball, 8 required. Is out. Tejas lost his wicket. This is stump out. Still they have chance. They just need to hit 2 boundaries in this over. 2 balls, 8 required. Two balls, 8 required. One ball, 8 required. So friends won this match by 7 runs. So the next match between MY versus Nitya Kings. MY won the toss. विकेट पूरा क्रूशियल होता ना निन्न बल बल कहीं ना